ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯ ಚಿಕ್ಕಬಳ್ಳಾಪುರ ತಾಲೂಕಿನ ಮರಸನಹಳ್ಳಿ ಬಳಿ ಪಾಳು ಬಿದ್ದ ಬಡಾವಣೆಯೊಂದು ಇದೆ. ಬಡಾವಣೆ ಸುತ್ತಮುತ್ತಲ ಕೆಲವು ಪಡ್ಡೆಹೈಕಳಿಗೆ ಈ ಸ್ಥಳ ಕುಡುಕರ ಅಡ್ಡೆಯಾಗಿದೆ. ಇದೇ ಬಡಾವಣೆಯಲ್ಲಿ ಇಂದು ಚಿಕ್ಕಬಳ್ಳಾಪುರ ತಾಲೂಕು ಹಾರೋಬಂಡೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನಾಗರೆಡ್ಡಿ ಅವರ ಮಗ ಸುಮಾರು 25 ವರ್ಷದ ಮಾರುತೇಶ್ ಶವವಾಗಿ ಪತ್ತೆಯಾಗಿದ್ದಾನೆ. ಶವದ ಮುಖಕ್ಕೆ ಬಿಯರ್ ಬಾಟಲಿಯಿಂದ ತಿವಿದಂತೆ ಕಂಡು ಬಂದಿದೆ. ಘಟನಾ ಸ್ಥಳದಲ್ಲಿ ಮೃತನ ಬೈಕ್ ಹಾಗೂ ಮದ್ಯಪಾನ ಮಾಡಿ ಬಿಯರ್ ಬಾಟಲಿಗಳನ್ನು ಒಡೆದು ಹಾಕಿರುವಂತಹ ದೃಶ್ಯ ಕಂಡು ಬಂದಿದೆ. ಇದರಿಂದ ಕುಡಿದ ಅಮಲಿನಲ್ಲಿ ಮಾರುತೇಶ್ನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಎಂದು ಅಂದಾಜಿಸಲಾಗಿದೆ. ಇನ್ನು ಸುದ್ದಿ ತಿಳಿತಾ ಇದ್ದಂತೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಅರೌಂಡ್ ಈವ್ನಿಂಗ್ ಟೈಮಲ್ಲಿ ಒಂದು ಬಾಡಿ ಸಿಕ್ಕಿದೆ ನಮಗೆ. ಹಾರೋಬಂಡೆ ಊರಲ್ಲಿ ಲೇಔಟ್ ಇದೆ. ಆ ಲೇಔಟಲ್ಲಿ ನಮಗೆ ಒಂದು ಬಾಡಿ ಸಿಕ್ಕಿದೆ. ಅರೌಂಡ್ 2-3 ಡೇಸ್ ಓಲ್ಡ್ ಆಗಿದೆ. ನಮ್ಮ ಪ್ರೈಮಾ ಫೇಸ್ ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಡಿಕೆ ಆಗಿದೆ. ನೆಕ್ ಮೇಲೆ ಸ್ವಲ್ಪ ಶಾರ್ಪ್ ವೆಪನಿಂದ ಇಂಜರೀಸ್ ವಗೇರ ಇದೆ. ಸ್ವಲ್ಪ ಡಿಕೆ ಆಗ್ತಾ ಇದೆ. ನಾವು ಈ ನಮ್ಮ ಸೀನ್ ಆಫ್ ಕ್ರೈಮ್ಗೆ ಕಾರ್ಡನ್ ಆಫ್ ಮಾಡ್ಕೊಂಡಿದ್ದೀವಿ. ಎಲ್ಲ ಎವಿಡೆನ್ಸಸ್ ವಗೇರ ಕಲೆಕ್ಟ್ ಮಾಡ್ತೀವಿ. ಮತ್ತು ಈ ಆರೋಪಿ ಯಾರುದೇ ನಮಗೆ ಸ್ವಲ್ಪ ಅನುಮಾನ ಕೂಡ ಸಿಕ್ಕಿದೆ. ಇದು ಮಾಹಿತಿ ಪ್ರಕಾರ ನಮಗೆ ಅನುಮಾನ ಇದೆ ಒಬ್ಬರ ಮೇಲೆ. ಸೊ ಅವ್ರಿಗೆ ಕೂಡ ಬೇಗ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಯಾವ ರೀತಿಯಲ್ಲಿ ಘಟನೆ ಆಗಿರ್ಬೋದು ಅಂತ ಊಹಿಸ್ತೀವಿ ಸರ್? ನೋಡಿ, ಈಗ ಪ್ರೈಮಾ ಫೇಸ್ ಈ ಥರ ಮಾಹಿತಿ ಇದೆ. ಏನಾದರೂ ಕುಡಿತಾ ಇದ್ದಾರೆ, ಏನು ಡ್ರಿಂಕ್ ಪಾರ್ಟಿ ಮಾಡ್ತಾ ಇದ್ದಾರೆ, ಆ ಟೈಮ್ಗೆ ಏನು ಫ್ರೆಂಡ್ಸ್ದು ಗಲಾಟೆ ವಗೇರ ಆಗಿದೆ ಯಾವ ಕಾರಣ ಬಗ್ಗೆ, ಆ ಟೈಮ್ಗೆ ಏನು ಅಟ್ಯಾಕ್ ವಗೇರ ಮಾಡಿದ್ದಾರೆ, ಈ ಥರ ಪ್ರೈಮಾ ಫೇರಿ ಕಾಣಿಸ್ತಾ ಇದೆ. ಮೊದಲು ಕೂಡ ನಮಗೆ ಈ ಥರ ಕೇಸಸ್ ಸಿಕ್ಕಿದೆ. ಸೊ ಬಟ್ ಈಗ ಎಕ್ಸಾಕ್ಟ್ ಮೋಟಿವ್ ಏನಿದೆ ಅದು ಆರೋಪಿ ನಮಗೆ ಸಿಗುತ್ತೆ, ಓನ್ಲಿ ಆಮೇಲೆ ಕ್ಲಿಯರ್ ಆಗುತ್ತೆ. ಯಾರು ಸರ್ ಕೊಲೆಯಾಗಿರೋದು, ಯಾರು ಮತ್ತು ಏನು ಕೆಲಸ ಮಾಡ್ತಿದ್ದೆ ಅವ್ರಿಗೆ? ಇವರು ಕೊಲೆ ಆಗಿದೆ, ಅವ್ರದ್ದು ಹೆಸರು ಮಾರುತೇಶ್ ಇದೆ. ಮಾರುತೇಶದ್ದು ಅರೌಂಡ್ 30 ಇಯರ್ಸ್ ಏಜ್ ಇದೆ. ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ. ಸೊ ಅದೇ ಇದೇ ಊರು ಅವ್ರದ್ದು, ಹಾರೋಬಂಡೆ ಊರು ಅವ್ರದ್ದು. ಮತ್ತು ಆರೋಪಿ ಕೂಡ ನಾವು ಆಲ್ರೆಡಿ ಸರ್ಚ್ ಪ್ರೊಸೆಸಲ್ಲಿ ಇದೆ. ಬೇಗ ನಾವು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. ಇದು ನಮಗೆ ಪಬ್ಲಿಕ್ಕಿಂದ ಮಾಹಿತಿ ಬಂದಿದೆ ಕಿ ಈ ಥರ ಯಾವುದು ಬಾಡಿ ವಗೇರ ಇದೆ ಅಲ್ಲಿ ಔಟಲ್ಲಿ. ಮತ್ತು ಆರೋಪಿ ಕೂಡ ಈ ಥರ ಏನು ಮಾತಾಡಿದ್ದೀರಾ ಈ ವಿಚಾರ ಬಗ್ಗೆ ಪಬ್ಲಿಕ್ ಪ್ಲೇಸಲ್ಲಿ. ಸೊ ಆಮೇಲೆ ನಮ್ಮ ಟೀಮ್ ಇಲ್ಲಿ ಬಂದು ವೆರಿಫೈ ಮಾಡಿ ಎಲ್ಲ ಏರಿಯಾಗೆ ಚೆಕ್ ಮಾಡಿದ್ದಾರೆ. ಆ ಟೈಮ್ಗೆ ನಮಗೆ ಇಲ್ಲಿ ಒಂದು ಕವರ್ ಮಾಡಿದ್ದಾರೆ ಲೀವ್ಸ್ ವಗೇರೆಯಿಂದ. ಜರ್ಕಿನ್ ವಗೇರ ಇದೆ ಅವ್ರದ್ದು, ಅಲ್ಲಿಂದ ಕವರ್ ಮಾಡಿದ್ದಾರೆ. ಸೊ ಆ ಟೈಮ್ಗೆ ನಮಗೆ ಒಂದು ಬಾಡಿ ಸಿಕ್ಕಿದೆ. ಸೊ ಅದನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡಿ ಅವ್ರದ್ದು ಐಡೆಂಟಿಟಿ ಏನಿದೆ ಅದನ್ನು ಪತ್ತೆ ಮಾಡಿ ಈಗ ಆಲ್ರೆಡಿ ನಮಗೆ ಸ್ವಲ್ಪ ಲೀಡ್ ಸಿಕ್ಕಿದೆ. ಸೊ ಬೇಗ ಅರೆಸ್ಟ್ ಮಾಡ್ತೀವಿ ನಾವು. ಇಂಟೆನ್ಷನ್ ಈಗ ಪ್ರೈಮಾ ಫೇಸಿತು ಈ ಥರ ಕಾಣಿಸ್ತಾ ಇದೆ ಕಿ ಡ್ರಿಂಕಿಂಗ್ ಟೈಮಲ್ಲಿ ಏನು ಗಲಾಟೆ ಆಗಿದೆ. ಬಟ್ ಅದು ಎಕ್ಸಾಕ್ಟ್ ಮೋಟಿವ್ ಇಂಟೆನ್ಷನ್ ಏನಿದೆ ಅದು ಅರೆಸ್ಟ್ ಆಗುತ್ತೆ, ಓನ್ಲಿ ಆಮೇಲೆ ಕ್ಲಿಯರ್ ಆಗುತ್ತೆ ಯಾವ ಕಾರಣ ಬಗ್ಗೆ ಮಾಡಿದ್ದಾರೆ ಈ ಥರ. ಊರಲ್ಲಿ ಯಾರು ಸರ್ ನೋಡಿ, ಈಗ ಇಟ್ ಈಸ್ ವೆರಿ ಇನಿಷಿಯಲ್ ಸ್ಟೇಜಸ್ ಆಫ್ ಇನ್ವೆಸ್ಟಿಗೇಷನ್ ಈಗ. ಸೊ ಡೆಫಿನೆಟ್ಲಿ ಈ ಥರ ಯಾವುದು ಇಶ್ಯೂ ವಗೇರ ಇದೆ ಸೊ ಅದನ್ನು ಕೂಡ ನಾವು ಪತ್ತೆ ಮಾಡ್ತೀವಿ. ಎಲ್ಲ ಎಂಗಲ್ಸ್ಗೆ ಪರಿಶೀಲನೆ ಮಾಡಿಕೊಂಡು ಆಮೇಲೆ ಫೈನಲೈಸ್ ಮಾಡ್ತೀವಿ ಕೇಸ್. ಇನ್ನು ಮೃತ ಯುವಕ ಮಾರುತೇಶ್ ರಾಜಕೀಯದ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಟ್ರಿಕಲ್ ಹಾಗೂ ಪ್ಲಂಬಿಂಗ್ ಕೆಲಸ ಮಾಡಿಕೊಂಡಿದ್ದ. ಇನ್ನು 3 ದಿನಗಳ ಹಿಂದೆ ನಾಪತ್ತೆಯಾದವ ಇಂದು ಕೊಲೆಯಾದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ನನ್ನ ತಮ್ಮ ಜೊತೆಲಿ ಕೂತಿರೋ ದೃಶ್ಯನೇ ನನಗೆ ಕೈಗೆ ಸಿಗ್ತಾ ಇಲ್ಲ. ನಿಮ್ಮ ತಮ್ಮ ಯಾವತ್ತು ಮಿಸ್ಸಿಂಗ್ ಆಗಿದ್ದ? ಮಂಗಳವಾರ ಸಂಜೆ 5 ಗಂಟೆಯಲ್ಲಿ. ಇಲ್ಲಿ ಹೆಂಗೆ ಗೊತ್ತಾಯ್ತು?
ಇವಾಗ ಫೋನ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಇಲ್ಲಿ ಬಂದು ನೋಡಿದ್ರೆ ಯಾವ ರೀತಿ ಏನಾಗಿರ್ಬೋದು ಸರ್ ಅದು ನಂಗೆ ಗೊತ್ತಾಗ್ತಾ ಇಲ್ಲ, ಅದು ಏನು ಮಾಡೋರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲ ಸುಸೈಡ್ ಮಾಡ್ಕೊಂಡಂಗಿದೆಯಾ, ಮರ್ಡ್ರ್ ಮಾಡ್ದಂಗಿದೆಯಾ, ಗಾಯ ಆಗಿದೆಯಾ? ಮರ್ಡ್ರ್ ಮಾಡ್ದಂಗೆ ಇದೆ ಅದು. ಏನು ಅನುಮಾನ ಇದೆಯಾ? ಅನುಮಾನ ಇದೆ, ಅದು ಚೆಕ್ ಮಾಡಬೇಕು ಸರ್. ನಾನು ಅದು ಎಂಕ್ವೈರಿ ಮಾಡಲೇಬೇಕು. ಈಗ ಏನು ಹೇಳಕ್ಕೆ ಪೊಲೀಸ್ರ ಹತ್ರ ಏನು ಕೇಳಕ್ಕೆ ಇಷ್ಟಪಡ್ತೀರಿ? ಎಂಕ್ವೈರಿ ಮಾಡಿಸ್ಲೇಬೇಕು. ಆಮೇಲೆ ಅದು ಮಿಸ್ ಆದಮೇಲೆ ಏನು ಕಂಪ್ಲೇಂಟ್ ಕೊಟ್ಟಿದ್ರೆ ಹೇಗೆ? ಕಂಪ್ಲೇಂಟು ಸರ್ ಅವರು ಇದಕ್ಕೆ ಹೋಗ್ತಾಯಿದ್ರು ಪ್ಲಂಬಿಂಗ್ ಕೆಲಸಕ್ಕೆ. ನಾನು ಎಲ್ಲ ಆ ಕೆಲಸದ ಮೇಲೆ ಹೋಗೋರು ಅಂತೇಳಿ ನಾನು ಮನೆಯಲ್ಲೂ ಕೇಳಿದೆ. 3 ದಿನದಿಂದ ಮನೆಯೂ ಕೇಳಿದ್ನಿ, ಮತ್ತೆ ಎಲ್ಲ ಅವ್ನ ಮನೆಗೆ ಅಂತೇಳಿ. ನಾ ಆ ಕೆಲಸದ ಮೇಲೆ ಎಲ್ಲ ಹೋಗೋರ ಬಿಡು ಅಂತೇಳಿ ಅಂದರು. ಅಲ್ಲಿ ಎಲ್ಲ ಇದು ಮಾಡಿದ್ರಿ, ಅಲ್ಲಿಗೂ ಬಂದಿಲ್ಲ ಅಂತ ಹೇಳಿದ್ರು. ಮಾಹಿತಿ ಏನೂ ಸಿಕ್ಕಿಲ್ಲ. ನಮ್ಮ ಕ್ಲೂ ಸಿಗ್ತಾ ಇರೋದು ಅಲ್ಲಿ ಗಾಡಿಯಿಂದ ಎತ್ಕೊಂಬಂದಿರೋದು ಅಲ್ಲಿಂದ ಅಷ್ಟೇ. ಯಾವ ಬಾರು? ವಾಪಸ್ ಅಂದ್ರೆ ಸಭೆನಹಳ್ಳಿ ರೋಡಲ್ಲಿ. ಇವ್ರ ಜೊತೆ ಯಾರೆಲ್ಲ ಇರ್ತಾ ಇದ್ರು ಸರ್? ಅದು ಈ ಊರಾಗ ಯಾರ್ಯಾರು ಇರ್ತಾರೆ ಅವ್ರು ಎಲ್ಲ ಗೊತ್ತಿಲ್ಲ ಅಂತ. ನಮ್ಮೂರೇ, ನಮ್ಮ ಹುಡುಗನೇ ಇವನು ಬಂದು ಮಂಗಳವಾರ ಸಂಜೆ 5 ಗಂಟೆಲಿ ಮನೇಲಿ ಅವ್ರ ಅಣ್ಣ ನೋಡಿದ್ರು. ಅವ್ರ ಅಣ್ಣ 5 ಗಂಟೆಲಿ ನೋಡಿರೋದು, ಸಂಜೆ 5 ಗಂಟೆಲಿ ಬಂದಿರೋದು. ಎಲ್ಲೋಯ್ದು ಅಂತ ಗೊತ್ತಿಲ್ಲ. ಭಾರತ ಗಾಡಿ ಇತ್ತಂತೆ, ಅವ್ರ ಅಣ್ಣ ಹೇಳ್ತಾ ಇದ್ದಾರೆ. ನೆನ್ನೆನೂ ಇತ್ತಂತೆ, ಮೊನ್ನೆ ನೈಟು ಅಲ್ಲೇ ಇದೆ. ಗಾಡಿ ನೋಡಿದ್ರೆ ಈಗ ಇಲ್ಲಿದೆ. ಬಂದು ನೋಡಿದ್ರೆ ಅವ್ರ ಅಣ್ಣ ಬರೋಕ್ಕೆ ಮುಂಚೆ ನಾನೇ ಬಂದೆ. ನಮ್ಮ ಹುಡುಗನೇ ಮಾಲ್ ತೆಗೆದು ನೋಡಿದೆ, ನಮ್ಮ ಹುಡುಗನೇ ಡೆತ್ ಆಗಿರೋದು. ಇಲ್ಲಿ ಯಾವ ರೀತಿ ಡೆತ್ ಆಗಿದೆ? ಇಲ್ಲಿ ಬಂದು ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಮೋಜು ಮಸ್ತಿ ಮಾಡಿ ಇಲ್ಲಿ ಡೆತ್ ಆಗಿದೆ. ಸಂಶಯ ಯಾರಂತ ಹೇಳೋಣ, ಇಲ್ಲ ನಮ್ಮೂರವರ ಜೊತೆಯಲ್ಲಿ ಇರ್ತಾ ಇದ್ದು. ಯಾರಂತ ಹೇಳಿ ಪೊಲೀಸವ್ರು ಯಾರೋ ಎನ್ಕ್ವೈರಿ ಮಾಡಿ ಸಿಕ್ಕರೆ, ಅಪರಾಧಿಗಳು ಸಿಕ್ಕರೆ ಅವರೇ. ಗಲಾಟೆಗಳೇನಿಲ್ಲ, ಆಕ್ಸಿಡೆಂಟ್ ಆಯಿತು ಅಷ್ಟೇ. ಗಲಾಟೆಗಳೇನು ಊರಲ್ಲೇನು ಗಲಾಟೆಗಳೇನಾಗಿಲ್ಲ. ಇಲ್ಲ, ಮಂಗಳವಾರ ಸಂಜೆ ಹೋಗಿರೋದು. ಅವ್ರ ಅಣ್ಣ ನೋಡಿದ್ರು ಅಂತ. ಮೃತನಿಗೆ ಕಂಠಪೂರ್ತಿ ಕುಡಿಸಿ ಬಿಯರ್ ಬಾಟಲ್ಗಳಿಂದಲೇ ಚುಚ್ಚಿ ಕೊಲೆ ಮಾಡಲಾಗಿದೆ. ವೈಯಕ್ತಿಕ ದ್ವೇಷವೋ ಅಥವಾ ಹಳೆಯ ದ್ವೇಷವೋ ಇಲ್ಲವೇ ಮತ್ತಾವುದಾದರೂ ಬಲವಾದ ಕಾರಣವೋ ಅನ್ನೋ ಕುರಿತು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರ ತನಿಖೆಯಲ್ಲಿ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.